ಬಿ.ಕೆ. ಹರಿಪ್ರಸಾದ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿ ಅದಕ್ಕೆ ಉತ್ತರವನ್ನು ಬಯಸಿದ್ದಾರೆ. ಆ ಪ್ರಶ್ನೆಗಳಿಗೆ ಯಾಕೆ ತಲೆ ಬುಡ ಇಲ್ಲ, ಭಾರತ ಹಿಂದೂ ರಾಷ್ಟ್ರವೋ ಜಾತ್ಯತೀತ ರಾಷ್ಟ್ರವೋ ಎನ್ನುವುದು ದೇಶದ ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ. ಆದರೆ ಈಗಿರುವ ಭಾರತೀಯ ಮುಸಲ್ಮಾನರಿಗಿರ್ಬೋದು, ಕ್ರಿಶ್ಚಿಯನ್ರಿಗಿರ್ಬೋದು, ಹಿಂದೂಗಳಿಗಿರ್ಬೋದು ಎಲ್ಲರ ಪೂರ್ವಜರು ಒಬ್ಬರೇ. ಅಂತ ಹಿಂದೂಗಳೆಲ್ಲರೂ ಭಾರತೀಯರು. ಗೊಂದಲ ಮೂಡಿಸ್ತಾ ಇರೋರು ನೀವು, ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋರು ನೀವು. ಈಗಲ್ಲ, ಸ್ವಾತಂತ್ರ್ಯ ಬಂದ ದಿನದಿಂದ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ್ ಡಾಕ್ಟರ್ ಮೋಹನ್ ಭಾಗವತ್ ಬೆಂಗಳೂರಿಗೆ ಬಂದು ಸಂವಾದ ಸರಣಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹೋದರು. ಅವರು ಮಾತನಾಡಿದ ಕೆಲವು ಅಂಶಗಳು ಈಗ ಪ್ರತಿಧ್ವನಿಸ್ತಾ ಇವೆ. ಅವರ ಮಾತುಗಳಿಗೆ ಪ್ರತ್ಯುತ್ತರವಾಗಿ ಅಥವಾ ಅವರ ವಾದಕ್ಕೆ ಸವಾಲಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೆಲವರು ಎತ್ತಾ ಇದ್ದಾರೆ. ಅದರಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಒಬ್ಬರು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿ ಅದಕ್ಕೆ ಉತ್ತರವನ್ನು ಬಯಸಿದ್ದಾರೆ. ಆ ಪ್ರಶ್ನೆಗಳು ಏನೇನು, ಆ ಪ್ರಶ್ನೆಗಳಿಗೆ ಯಾಕೆ ತಲೆ ಬುಡ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಅವರು ಕೇಳ್ತಾರೆ, ಭಾರತ ಹಿಂದೂ ರಾಷ್ಟ್ರವೋ ಜಾತ್ಯತೀತ ರಾಷ್ಟ್ರವೋ ಎನ್ನುವುದು ದೇಶದ ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ. ನೋಂದಣಿ ಇಲ್ಲದ ಸಂಘಟನೆಯ ನಾಯಕರು ಹೇಳಿದ ತಕ್ಷಣ ದೇಶ ಹಿಂದೂ ರಾಷ್ಟ್ರವಾಗಲು ಸಾಧ್ಯವಿಲ್ಲ. ದೇಶ ನಡೆಯುತ್ತಿರುವುದು ಸಂವಿಧಾನದ ತಳಹದಿಯ ಮೇಲೆಯೇ ಹೊರತು ಮನುಸ್ಮೃತಿಯ ಪ್ರತಿಪಾದನೆಯ ಮೇಲಲ್ಲ. ಇದು ಒಂದು ಪಾಯಿಂಟ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಭಾರತ ಜಾತ್ಯತೀತ ರಾಷ್ಟ್ರ ಅನ್ನೋದು ಸಂವಿಧಾನದಲ್ಲಿ ಇದೆ, ಅದನ್ನು ಯಾರೂ ಡಿಸ್ಪ್ಯೂಟ್ ಮಾಡಿಲ್ಲ. ಮೊದಲನೇದು ಇದನ್ನು ತಿಳ್ಕೋಬೇಕು ಬಿ.ಕೆ. ಹರಿಪ್ರಸಾದ್ ಅವರು. ಜಾತ್ಯತೀತ ಅನ್ನುವಂಥ ಪದ ಅಂಬೇಡ್ಕರ್ ಸೇರಿಸಿದ್ದಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಾದ ನಂತರದಲ್ಲಿ ಅದು ಯಾಕೆ ಆ ಪದವನ್ನು ಸೇರಿಸಿದ್ರು ಅನ್ನುವಂಥದ್ದು ಗೊತ್ತಿದೆ. ಆದರೂ ಇಂಥ ಒಂದು ವಿಚಾರವನ್ನು ಅವರು ಪದೇ ಪದೇ ಕೆದಕ್ತಾರೆ. ನೋಂದಾಯಿತವಲ್ಲದ ಸಂಘಟನೆಯ ನಾಯಕರೊಬ್ಬರು ಭಾರತವನ್ನು ಹಿಂದೂ ರಾಷ್ಟ್ರ ಅನ್ನೋದು ಹೇಗೆ? ಅವರು ನೋಂದಣಿನೇ ಆಗಿಲ್ಲ, ಅವರ ಸಂಘಟನೆ ನೋಂದಣಿನೇ ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಅವ್ರದ್ದು. ಅರೆ, ಭಾರತದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ನೋಂದಣಿ ಆಗಬೇಕು ಅನ್ನುವಂಥದ್ದು ಏನಾದರೂ ಕಾನೂನು ಇದೆಯಾ? ನೋಂದಣಿ ಆಗಬೇಕು ಅನ್ನುವಂಥದ್ದು ಏನಾದರೂ ಕಡ್ಡಾಯ ಇದೆಯಾ? ನೋಂದಣಿ ಆಗದೇ ಇದ್ದರೆ ಅಂಥವ್ರಿಗೆ ಮಾತಾಡೋದಕ್ಕೆ ಹಕ್ಕಿಲ್ವಾ? ಹರಿಪ್ರಸಾದ್ ಅವರಿಗೆ ಇದು ಗೊತ್ತಿಲ್ವಾ? ಸೊ ಹೀಗೆ ಗೊತ್ತಿದ್ದು ನೋಂದಣಿ ವಿಚಾರವನ್ನು ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರು ಕೇಳೋದಕ್ಕೆ ಬಯಸ್ತೇನೆ, ನೋಂದಣಿ ಆಗಿಲ್ಲದಿದ್ದ ಯಾವುದೇ ಸಂಘಟನೆ ಮಾತಾಡೋದಕ್ಕೆ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾ? ಈ ಪ್ರಶ್ನೆಗೆ ಹರಿಪ್ರಸಾದ್ ಅವರು ಉತ್ತರ ಕೊಡಬೇಕು. ಇನ್ನು ಅಂಥ ನಾಯಕರೊಬ್ಬರು ನಮ್ಮದು ಹಿಂದೂ ರಾಷ್ಟ್ರ ಅಂತ ಹೇಳಿದ ತಕ್ಷಣ ನಮ್ಮದು ಹಿಂದೂ ರಾಷ್ಟ್ರ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಹಿಂದೂ ಅನ್ನುವಂಥ ಶಬ್ದದ ಬಗ್ಗೆಯೇ ಅವರಿಗೆ ಸಂಪೂರ್ಣ ಅರಿವಿಲ್ಲ, ಅದು ಅವರಿಗೆ ಅರ್ಥವೂ ಆಗೋದಿಲ್ಲ, ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯವಧಾನವೂ ಅವ್ರಿಗಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬಾರ್ದು ಅಂತಲೇ ಅವ್ರು ನಿರ್ಧಾರ ಮಾಡೋದಾಗಿದೆ. ಸೊ ಅದೇ ಭಾಷಣದಲ್ಲಿ ಮೋಹನ್ ಭಾಗವತ್ ಅವರು ಏನು ಹೇಳ್ತಾರೆ, ಭಾರತದಲ್ಲಿರುವಂತಹ ಎಲ್ಲರೂ, ಅದು ಬ್ರಾಹ್ಮಣರಿರಲಿ, ಇತರ ಜಾತಿಯವರಿರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಮ್ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಪೂರ್ವಜರು ಒಬ್ಬರೇ. ಮೊಘಲರು ಆಮೇಲೆ ಬಂದರು, ಕ್ರಿಶ್ಚಿಯನ್ರು ಆಮೇಲೆ ಬಂದರು, ಭಾರತದ ಮೇಲೆ ದಂಡೆತ್ತಿ ಬೇರೆ ಬೇರೆ ಕಾರಣಗಳಿಗೆ ಮತಾಂತರ ಆಯಿತು. ಆದರೆ ಈಗಿರುವ ಭಾರತೀಯ ಮುಸಲ್ಮಾನರಿಗಿರ್ಬೋದು, ಕ್ರಿಶ್ಚಿಯನ್ರಿಗಿರ್ಬೋದು, ಅಥವಾ ನಾವು ಹಿಂದೂ ಅಂತ ಏನು ಹೇಳ್ತೀವಿ, ಹಿಂದೂಗಳಿಗಿರ್ಬೋದು, ಎಲ್ಲರ ಪೂರ್ವಜರು ಒಬ್ಬರೇ. ಆ ಪರಂಪರೆಯ ಬಗ್ಗೆ, ಆ ಇತಿಹಾಸದ ಬಗ್ಗೆ ಯಾರಿಗೆ ಗೌರವ, ಹೆಮ್ಮೆ ಇದೆಯೋ ಅವರೆಲ್ಲರೂ ಹಿಂದೂಗಳು. ಅಂಥ ಹಿಂದೂಗಳೆಲ್ಲರೂ ಭಾರತೀಯರು. ಹೀಗೆ 142 ಕೋಟಿ ಜನ, ಅಷ್ಟೂ ಜನ ಒಮ್ಮತದಿಂದ ನಿರ್ಣಯಿಸಿದರೆ ನಾಳೆನೇ ಅದು ಹಿಂದೂ ರಾಷ್ಟ್ರ ಆಗೋಗ್ಬಿಡುತ್ತೆ ಭಾರತ. ಅಂದರೆ ಒಮ್ಮತದಲ್ಲಿ ನಾವು ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಕರೆದ್ರೆ ಅದು ಸಂವಿಧಾನಾತ್ಮಕವಾಗಿ ಹಿಂದೂ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಇದೆ. ಅಂದರೆ ಏನರ್ಥ? ಎಲ್ಲರೂ ಒಪ್ಪಿದರೆ ಎನ್ನುವಂಥ ಮಾತು. ಮತ್ತು ಅವರು ಮುಂದುವರೆದು ಹೇಳ್ತಾರೆ, ಎಲ್ಲರನ್ನೂ ಒಪ್ಪಿಸ್ತೇವೆ ನಾವು, ಇವತ್ತಾಗದೇ ಇರ್ಬೋದು, ನಾಳೆ ಆಗದೇ ಇರ್ಬೋದು, ಒಂದಲ್ಲ ಒಂದು ದಿನ ಇದಾಗುತ್ತೆ, ಆ ಕಾರ್ಯದಲ್ಲೇ RSS ತೊಡಗಿದೆ, ನಾವು ಇದನ್ನು ಎಲ್ಲರನ್ನೂ ಒಪ್ಪಿಸೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಸರಸಂಘ ಚಾಲಕ್ ಹೇಳ್ತಾರೆ. ಇವು ಯಾವುದನ್ನು ಪ್ರಸ್ತಾಪ ಮಾಡೋದಿಲ್ಲ, ಸುಮ್ಮನೆ ಪ್ರಶ್ನೆ ಎತ್ತಾರೆ ಹರಿಪ್ರಸಾದ್ ಅವರು. ನೆಕ್ಸ್ಟ್ ಪಾಯಿಂಟ್ ಅವ್ರದ್ದು, ಭಾರತದಲ್ಲಿರುವವರೆಲ್ಲರೂ ಹಿಂದೂಗಳಾದರೆ ಇದೇ ನೆಲದಲ್ಲಿ ವಾಸಿಸುತ್ತಿರುವ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಪಾರ್ಸಿ ಧರ್ಮಗಳನ್ನು ಹಿಂದೂಗಳೆಂದು ಪರಿಗಣಿಸುತ್ತಾರಾ ಎಂದು ಸ್ಪಷ್ಟಪಡಿಸಲಿ. ಹಿಂದೂ ರಾಷ್ಟ್ರದ ಕಲ್ಪನೆಯೇ ಸ್ವತಃ RSSಗೆ ಗೊಂದಲ ಇರುವಾಗ ದೇಶವನ್ನು ಹಿಂದೂ ರಾಷ್ಟ್ರವೆಂದು ದಾರಿ ತಪ್ಪಿಸುತ್ತಿರುವುದು ಯಾಕೆ? ವಾಸ್ತವವಾಗಿ ಹರಿಪ್ರಸಾದ್ ಅವರೇ, ಇಲ್ಲಿ ದಾರಿ ತಪ್ಪಿಸುತ್ತಿರುವವರು ನೀವು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹಿಂದೂ ಅಂತಂದರೆ RSSನ ದೃಷ್ಟಿಯಲ್ಲಿ ಯಾರು, ಭಾರತೀಯರು ಅಂದರೆ ಯಾರು? ನಿಜವಾದ ಹಿಂದೂಗಳೇ ನಿಜವಾದ ಭಾರತೀಯರು, ನಿಜವಾದ ಭಾರತೀಯರೇ ನಿಜವಾದ ಹಿಂದೂಗಳು. ಹಿಂದೂ ಅನ್ನುವುದರ ಒಳಗೆ ಎಲ್ಲವೂ ಬರ್ತದೆ.
ಅದು ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಬಲಿಯ ಇರ್ಬೋದು, ಲಿಂಗಾಯತ ಇರ್ಬೋದು. ಈ ರೀತಿಯ ಸ್ಪಷ್ಟತೆ ಅವರ ಮಾತುಗಳಲ್ಲಿ ಇರುವಾಗ ಗೊಂದಲ ಮೂಡಿಸ್ತಾ ಇರೋರು ನೀವು, ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋರು ನೀವು, ಈಗಲ್ಲ, ಸ್ವಾತಂತ್ರ್ಯ ಬಂದ ದಿನದಿಂದ. ಸೊ ಅವರ ಮಾತುಗಳಲ್ಲಿ ಈ ಸ್ಪಷ್ಟತೆ ಇರುವಾಗ ದಾರಿ ತಪ್ಪಿಸ್ತಾ ಇರೋರು ನೀವು ತಾನೇ, ಅಥವಾ ದಾರಿ ತಪ್ಪಿರೋರು ನೀವು ತಾನೇ. ಇನ್ನು 3ನೇ ಪಾಯಿಂಟ್, ಬ್ರಿಟಿಷರ ಪರವಾಗಿದ್ದವರು ಬ್ರಿಟಿಷರ ಕಾಲದಲ್ಲಿ ನೋಂದಣಿಯಾಗದೇ ಇರುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಆದರೆ ಸಂವಿಧಾನದಡಿಯಲ್ಲಿ ಕಾನೂನಿಗೆ ಗೌರವ ಕೊಟ್ಟು ನೋಂದಣಿ ಮಾಡಿಕೊಳ್ಳದೆ ಕಾನೂನನ್ನೇ ಧಿಕ್ಕರಿಸುತ್ತಿರುವುದು ಯಾಕೆ ಎನ್ನುವುದನ್ನು ದೇಶದ ಜನರಿಗೆ ಉತ್ತರಿಸಲಿ. ಬ್ರಿಟಿಷರ ಪರವಾಗಿದ್ದವರು ಅಂತ ಅದೇ ಗೋಬೆಲ್ ಸಿದ್ಧಾಂತದ ಅಡಿಯಲ್ಲಿ ಸುಳ್ಳುಗಳನ್ನು ಹೇಳ್ತಾನೇ ಬರ್ತಿದ್ದೀರಿ. ಇದುವರೆಗೂ ಯಾವುದಕ್ಕೂ ಈ ರೀತಿ ಆರೋಪ ಮಾಡಿದವರಿಂದ ಸ್ಪಷ್ಟವಾದ ಒಂದು ದಾಖಲೆ ಆಗಲಿ ಸಾಕ್ಷಿ ಆಗಲಿ ಸಿಕ್ಕಿಲ್ಲ. ಹರಿಪ್ರಸಾದ್ ಅವರು ಈ ಬಗ್ಗೆ ದಾಖಲೆ ಕೊಡಬೇಕು. ಯಾವುದೋ ಒಂದು ಪತ್ರವನ್ನು ಇಟ್ಕೊಂಡು ಕ್ಷಮಾಪಣೆ ಕೇಳಿದ್ರು ಅನ್ನುವಂಥದ್ದು ಅದರ ಇತಿಹಾಸವನ್ನು ಗ್ರಹಿಸದೆ, ಸ್ವತಃ ಡಾಕ್ಟರ್ ಜಿ ಅವರು 1914ರ ಬ್ರಿಟಿಷ್ ರಿಜಿಸ್ಟ್ರ್ನಲ್ಲಿ, ಆಗಿನ ಕಾಲದ ಪೊಲೀಸ್ ರಿಜಿಸ್ಟ್ರ್ನಲ್ಲಿ ಪೊಲಿಟಿಕಲ್ ಕ್ರಿಮಿನಲ್ ಆಫ್ ಇಂಡಿಯಾ ಅನ್ನುವ ರಿಜಿಸ್ಟ್ರ್ನಲ್ಲಿ ಡಾಕ್ಟರ್ ಜಿ ಅವರ ಹೆಸರು ನೋಂದಣಿ ಆಗಿತ್ತು. 1923ರಲ್ಲಿ ನಾಗಪುರದ ಕಾಂಗ್ರೆಸ್ ಅಧಿವೇಶನ, ತಮ್ಮ ಊರಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ ಅಂದಾಗ ಅವರು ಡಾಕ್ಟರ್ ಜಿ ಅವರು ಕೇಶವ್ ಬಲರಾಮ್ ಹೆಡ್ಗೇವಾರ್ ಕಾಂಗ್ರೆಸ್ ಅಧಿವೇಶನದ ಸ್ಥಳೀಯ ವ್ಯವಸ್ಥೆಯ ಉಸ್ತುವಾರಿಯನ್ನು ನೋಡಿಕೊಂಡಿದ್ದರು. ಸುಮಾರು 10ರಿಂದ 15 ಸಾವಿರ ಜನ ಬಂದವರಿಗೆ ವಸತಿ ವ್ಯವಸ್ಥೆ, ಅವರಿಗೆ ಓಡಾಟದ ವ್ಯವಸ್ಥೆ, ಇದೆಲ್ಲವನ್ನು ನೋಡಿಕೊಂಡಿದ್ರು 1930ರಲ್ಲಿ. ಆ ಕಡೆ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಗುಜರಾತ್ನಲ್ಲಿ, ಇವರು ಮಹಾರಾಷ್ಟ್ರದ ವಿದರ್ಭದಲ್ಲಿ ಜಂಗಲ್ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು ಬ್ರಿಟಿಷರ ಜಂಗಲ್ ಕಾನೂನನ್ನು ವಿರೋಧಿಸಿ. ಆದರೂ RSS ಬ್ರಿಟಿಷರ ಪರವಾಗಿತ್ತು ಅಂತ ಅದೇ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಇದಕ್ಕೆ ದಯವಿಟ್ಟು ಒಂದಷ್ಟು ಸ್ಪಷ್ಟವಾದ ಗಟ್ಟಿಯಾದ ದಾಖಲೆಗಳಿದ್ರೆ ದಯವಿಟ್ಟು ಮುಂದೆ ಇಡಿ. ಇನ್ನು ಹೇಳ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಕಾನೂನನ್ನು ಧಿಕ್ಕರಿಸಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸಂವಿಧಾನದ ಅಡಿಯಲ್ಲಿ ಇವರು ಕಾನೂನಿಗೆ ಗೌರವ ಕೊಡ್ತಾ ಇಲ್ಲ ಅಂತ BK ಹರಿಪ್ರಸಾದ್ ಅವರು ಹೇಳಬೇಕು. ಯಾವ ಸಂವಿಧಾನ, ಯಾವ ಕಾನೂನು, ಅದನ್ನು ದಯವಿಟ್ಟು ಅವರು ಸ್ಪಷ್ಟಪಡಿಸಬೇಕು. ಕಾನೂನು ಉಲ್ಲಂಘನೆ ಅಂತ ಆಗಿದ್ದರೆ ಇಂಥ ನಿಯಮದಡಿ, ಇಂತಿಂಥ ಕಲಂ ಅಡಿ, ಈಗ BNS ಅಂತ ಹೇಳ್ತಾರೆ, ಮುಂಚೆ IPC ಅಂತ ಹೇಳ್ತಾಯಿದ್ರು, ಯಾವ ಕಾನೂನನ್ನು RSS ಉಲ್ಲಂಘಿಸಿದೆ ದಯವಿಟ್ಟು ಅದನ್ನು ರಾಜ್ಯದ ಜನತೆಗೆ ಅವರು ಸ್ಪಷ್ಟಪಡಿಸಿದ್ರೆ ಆಗ ನಿಮ್ಮ ಮಾತುಗಳಿಗೆ ಒಂದು ಬೆಲೆ ಬರುತ್ತೆ. ಆಗ ನಾವು ಕೂಡ RSSನವ್ರನ್ನ ಕೇಳ್ಬೋದು, ನೋಡಿ ನೀವು ಇಂಥ ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ, ಹಾಗಾಗಿ ಇದಕ್ಕೆ ನೀವು ಉತ್ತರ ಕೊಡಿ ಅಂತ. ಇನ್ನು 4ನೇ ಅಂಶ, ಅವರು ರಾಜಕೀಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ರಾಜಕೀಯವನ್ನು ನಿಯಂತ್ರಿಸುವುದಿಲ್ಲ ಎನ್ನುವುದು ಮೋಹನ್ ಭಾಗವತರ ಹಸಿ ಸುಳ್ಳಿಗೆ ನಿದರ್ಶನ. ರಾಜಕೀಯ ನಿಯಂತ್ರಣ ಇಲ್ಲ ಎಂದಾದರೆ BJPಯನ್ನು ನಿಯಂತ್ರಿಸುವುದು ಯಾರು? ಯಾರ ಬಾಲಂಗೋಚಿಯಂತೆ BJP ವರ್ತಿಸುತ್ತಿರುವುದು ಜಗತ್ತಿಗೆ ಗೊತ್ತಿರುವ ಸತ್ಯವಲ್ಲವೇ? ಸಂಘಟನೆಯ ಮುಖ್ಯಸ್ಥರೇ ಸುಳ್ಳುಗಳನ್ನು ಹೆಣೆಯುವಾಗ ಸಂಘ ಪರಿವಾರ ಸುಳ್ಳನ್ನು ಹೇಳದೇ ಇರಲು ಸಾಧ್ಯವೇ? ಸೊ ರಾಜಕೀಯಕ್ಕೆ ಬರ್ತಾರೆ. ಮೋಹನ್ ಭಾಗವತರು ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಏನು ಒಂದು ಮಾತು ಹೇಳಿದ್ರು ಅಂತಂದರೆ, ನಮಗೆ ಪಕ್ಷ ಅನ್ನೋದು ಮುಖ್ಯ ಅಲ್ಲ, ನಮಗೆ ಯಾರು ನಮ್ಮ ರಾಷ್ಟ್ರೀಯ ನೀತಿಗಳನ್ನು ಒಪ್ಕೊಳ್ತಾರೆ ಅನ್ನೋದು ಮುಖ್ಯ. ನಮಗೆ ರಾಜನೀತಿ ಮುಖ್ಯ ಅಲ್ಲ, ನಮಗೆ ರಾಷ್ಟ್ರ ನೀತಿ ಮುಖ್ಯ. BJPಯ ಕೆಲವರು ರಾಷ್ಟ್ರೀಯ ಸ್ವಯಂ ಸೇವಕದ ರಾಷ್ಟ್ರ ನೀತಿಯನ್ನು ಒಪ್ಕೊಂಡಿದ್ದಾರೆ, BJP ಪಕ್ಷ ಕೂಡ ಆ ನೀತಿಯನ್ನು ಒಪ್ಕೊಂಡಿದೆ. ಹಾಗಾಗಿ RSSನ ಸ್ವಯಂ ಸೇವಕರು BJPಯನ್ನು ಬೆಂಬಲಿಸ್ತಾ ಇದ್ದಾರೆ. ರಾಮ ಮಂದಿರ ಆಗಬೇಕು ಅಂತ RSS ಬಯಸಿತ್ತು, BJP ಅದಕ್ಕೆ ಕೈ ಜೋಡಿಸ್ತು. ಹಾಗಾಗಿ RSSನ ಸ್ವಯಂ ಸೇವಕರು BJPಯ ಗೆಲುವಿಗೆ ಶ್ರಮಿಸಿದರು. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ರಾಮ ಮಂದಿರ ಆಗಬೇಕು ಅಂತ ಬಯಸಿ ಅದಕ್ಕೆ ಶ್ರಮ ಹಾಕಿದ್ದಿದ್ರೆ RSSನ ಸ್ವಯಂ ಸೇವಕರು ಕಾಂಗ್ರೆಸ್ಸನ್ನೂ ಬೆಂಬಲಿಸ್ತಾ ಇದ್ದರು. ಬರೀ BJPಯನ್ನಷ್ಟೇ RSS ಬೆಂಬಲಿಸುತ್ತೆ ಅನ್ನೋದಲ್ಲ, BJP ಜೊತೆ ಸುಮಾರು 2-3 ದಶಕದಿಂದಲೂ ಅನೇಕ ಮಿತ್ರ ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ. ಅವುಗಳಿಗೂ ಕೂಡ RSS ಸ್ವಯಂ ಸೇವಕರು ಬೆಂಬಲವನ್ನು ಸೂಚಿಸ್ತಾರೆ, ಚುನಾವಣೆಗಳಲ್ಲಿ ಓಟ್ಗಳನ್ನು ಹಾಕ್ತಾರೆ. ಅವ್ರಿಗೇನು ಓಟ್ ಹಾಕಿ ಅಂತ RSSನವ್ರು ಯಾರೇನು ಹೇಳಿರಲ್ಲ. ಯಾಕೆ ಅಂತಂದರೆ RSSನ ನೀತಿಗಳನ್ನು BJP ಬೆಂಬಲಿಸುತ್ತೆ ಅನ್ನೋ ಕಾರಣಕ್ಕೆ. ಸೊ ಪದೇ ಇಲ್ಲಿ ಒಂದು ಮಾತನ್ನು ಹೇಳಲಾಗ್ತಾ ಇದೆ, ಏನು BJPಯನ್ನು ನಿಯಂತ್ರಿಸೋದು BJPಯನ್ನು ನಿಯಂತ್ರಿಸೋದು RSS ಅಂತ. RSS ಮತ್ತು BJP ಎರಡೂ ಸಹ ಸ್ಪಷ್ಟಪಡಿಸಿವೆ, ನಮ್ಮ ಕೆಲಸ ನಮ್ಮದು, ಅವರ ಕೆಲಸ ಅವ್ರದ್ದು ಅಂತ. ಇನ್ನು RSS ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಪಷ್ಟಪಡಿಸಿದೆ, ಅವರು ಏನಾದರೂ ಸಲಹೆ ಕೇಳಿದ್ರೆ ನಾವು ಕೊಡ್ತೀವಿ. ಕಾಂಗ್ರೆಸ್ನವ್ರು ಸಲಹೆ ಕೇಳ್ತಾರಾ, ಕಾಂಗ್ರೆಸ್ಗೂ ಕೊಡ್ತೀವಿ. ಸೊ ಹೀಗಿರುವಾಗ BK ಹರಿಪ್ರಸಾದ್ ಅಂತವ್ರದವರು ತಮ್ಮ ಮನಸ್ಸಿನಲ್ಲಿ ಏನು ಒಂದು ಪ್ರಿಜುಡಿಸ್ ಇದೆಯೋ ಆ ಪ್ರಿಜುಡಿಸ್ ತಕ್ಕ ಹಾಗೆ ಮಾತಾಡ್ತಾ ಇದ್ದಾರೆ. ನೇರವಾಗಿ ಮೋಹನ್ ಭಾಗವತರು ಹೇಳ್ತಾ ಇದ್ದಾರೆ, ನಮ್ಮ ನಿಲುವನ್ನು ಯಾರು ಬೆಂಬಲಿಸ್ತಾರೋ ನಮ್ಮ ಸ್ವಯಂ ಸೇವಕರು
ಅವರಿಗೆ ಬೆಂಬಲ ಕೊಡ್ತಾರೆ. ಸಿಂಪಲ್. ಇದನ್ನು ಅರ್ಥ ಮಾಡ್ಕೊಳ್ದರೆ ಮೋಹನ್ ಭಾಗವತರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ಹರಿಪ್ರಸಾದ್ ಅವರು ಇನ್ನೊಂದಷ್ಟು ಸುಳ್ಳುಗಳನ್ನು ಜನ ನಂಬಲಿ ಅಂತ ಬಯಸ್ತಾ ಇದ್ದಾರೆ. ಸೊ ಹೀಗೆ ಈ ರೀತಿಯ ಆರೋಪಗಳನ್ನು, ತಲೆಬುಡವಿಲ್ಲದ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಮತ್ತೆ ಬಿ ಕೆ ಹರಿಪ್ರಸಾದ್ ಜನರಲ್ಲಿ ಗೊಂದಲ ಮೂಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿ RSS ಅಲ್ಲ ಗೊಂದಲ ಮೂಡಿಸುವಂಥ ಪ್ರಯತ್ನ ಮಾಡ್ತಿರೋದು, ಕಾಂಗ್ರೆಸ್. ಅದರಲ್ಲೂ ಇವತ್ತಿನ ದೃಷ್ಟಿಯಲ್ಲಿ ನೋಡೋದಾದರೆ ಬಿ ಕೆ ಹರಿಪ್ರಸಾದ್ ಅವರು ನಿರಂತರವಾಗಿ ಈ ಪ್ರಯತ್ನವನ್ನು ಮಾಡ್ತಲೇ ಬಂದಿದ್ದಾರೆ. ಸೊ ಈ ಗೊಂದಲವನ್ನು ಮೂಡಿಸುವ ಪ್ರಯತ್ನ ಯಶಸ್ವಿಯಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದರೆ RSS 100 ವರ್ಷಗಳ ಸುದೀರ್ಘ ಹಾದಿಯನ್ನು ದಾಟಿ ಇನ್ನೂ ಮುಂದುವರೆದಿದೆ ಎನ್ನುವಂಥದ್ದು. ಸೊ ಎಷ್ಟೇ ಸುಳ್ಳುಗಳಿರಲಿ, ಎಷ್ಟೇ ಅನುಮಾನಗಳಿರಲಿ, ಅದನ್ನು ಯಾರು ಅರ್ಥ ಮಾಡ್ಕೊಳ್ಬೇಕೋ, ಯಾರು ಅನುಮಾನವನ್ನು ಬಗೆಹರಿಸ್ಕೋಬೇಕೋ ಆ ಜನರು ನೇರವಾಗಿ RSSನವರಿಂದಲೇ ಕೇಳಿ ತಿಳ್ಕೊಳ್ತಾರೆ. ಈಗ ಜಗತ್ತು ವಿಶಾಲವಾಗಿದೆ, ಇನ್ಫಾರ್ಮೇಷನ್ ಎಲ್ರಿಗೂ ಸಿಗುತ್ತೆ. ಇದನ್ನು ಬಿ ಕೆ ಹರಿಪ್ರಸಾದ್ ಅಂಥವರು ಅರ್ಥ ಮಾಡ್ಕೊಳ್ಬೇಕು.